ಅಣ್ಣ ಇಬ್ರು ಸೇರಿ ಛೋಟಾ ಭೀಮ್ ನೋಡುನ. ನೋ ವೇ, ನನಗೆ ಛೋಟಾ ಭೀಮ್ ಇಷ್ಟ ಆಗಲ್ಲ. ಸೊ ನಾನು ಡೋರೇಮೋನ್ ಹಚ್ಕೊಂತೇನೆ. ಫಸ್ಟ್ ನಾನ್ ಟಿವಿ ಹಚ್ಚಕತ್ತಿದ್ದ, ನಾನ್ ಛೋಟಾ ಭೀಮ್ ನೋಡ್ತೇನೆ. ನೋಡ್ಪಿಂಟು ನನಗೆ ಸುಮ್ಮನೆ ರಿಮೋಟ್ ಕೊಡಿಲ್ಲ ಅಂದ್ರೆ ನೋಡ್ ಮತ್ ನಿನಗ ಏನ್ ಮಾಡ್ತಿ? ಒಂದ ಬಕ್ ಅಂತ ಕೊಟ್ಟೆ ಅಂದ್ರ ನೋಡ ಕೆಳಗ ಬೀಳ್ಬೇಕ. ಎಲ್ಲಪ್ಪ ಕೊಡು ನೋಡೋಣ, ನಾನು ನೋಡೇ ಬಿಡ್ತೇನೆ ಹೆಂಗ್ ಕೊಡ್ತಿ ಅಂತ ಹೇಳಿ. ಅಮ್ಮ ನನಗೆ ಹೊಡಿತಿದ್ದಾರೆ, ಅಮ್ಮಗೆ ಹೇಳ್ತೇನೆ. ಅಮ್ಮ ಅಣ್ಣ ನನಗೆ ಹೊಡೆದ. ಹಂಗೆ ಹೇಳ್ಕೋ, ನಾನು ಕುತ್ಕೊಂಡು ಟಿವಿ ನೋಡ್ತೇನೆ. ನೀ ಹೊಡೆದಿದ್ದು ನನ್ನ ಅಮ್ಮ ಮುಂದೆ ಹೇಳ್ತೇನೆ ತಡಿ. ಹೋಗೋಲ್ಲ ಹೇಳ್ಕೋ. ಅಮ್ಮ ಏ ಅಮ್ಮ, ಅಷ್ಟಕ್ಕೂ ಅಮ್ಮ ಒಳಗಿಲ್ಲೇ ಇಲ್ಲ, ಹೊರಗೆಲ್ಲ ಹೋಗ. ಓ ಅದಕ್ಕೆ ನೀ ನನಗೆ ಹೊಡೆದಿದ್ದ. ತಡಿ ಮಾಡ್ತೇನೆ ನಿನಗೆ. ನಂಗ ಹೊಡಿತಿ ತಗೋ. ಏ ನನಗ ಹೊಡಿತೇನೋ? ಏ ಪಿಂಟು ಚಿಂಟು ಏನ್ ಬಂದೈತಿ ನಿಮ್ಮಿಬ್ರಿಗೂ? ಎದಕ್ಕೆ ಹಂಗೆ ಹೊಡೆದಾಡಕತ್ತೀರಿ? 5 ನಿಮಿಷ ಮನ್ಯಾಗ ಇಲ್ಲ ಅಂದ್ರೆ ಸಾಕು, ಹಂಗ ಜಗಳ ಶುರುನ ಮಾಡ್ಬಿಡ್ತೀರಿ ನೋಡು. ಅಮ್ಮ ನಾನು ಫಸ್ಟ್ ಟಿವಿ ನೋಡ್ಬೇಕಂತ ರಿಮೋಟ್ ತಗೊಂಡೆ, ಛೋಟಾ ಭೀಮ್ ನೋಡೋಣ ಅಂದೆ. ಅದಕ್ಕೆ ಅವನು ನನಗೆ ಛೋಟಾ ಭೀಮ್ ಇಷ್ಟ ಆಗಲ್ಲ, ಡೋರೇಮೋನ್ ನೋಡ್ತೀನಿ ಅಂದ. ಅದಕ್ಕೆ ನಾನು ರಿಮೋಟ್ ನನ್ನ ಕಡೆ ಐತಿ, ನಾ ಫಸ್ಟ್ ಟಿವಿ ಹಚ್ಚಿದ್ದು ಕೊಡಲ್ಲ ಅಂದೆ. ಅದಕ್ಕೆ ಅವನು ಜೋರಾಗಿ ಹೊಡೆದಮ್ಮ. ನೀ ಏನ್ ಮಾಡ್ದೆ? ನಾನು ಏನು ಮಾಡಿಲ್ಲಮ್ಮ, ನನ್ನ ಕೈಯಾಗಿಂದು ರಿಮೋಟ್ ಕಸ್ಕೊಂಡ ಮತ್ತೆ ಹೊಡೆದ, ಮತ್ತೆ ಈಗ ಬರಿ ಹೊಡೆದಾನ. ಚಿಂಟು ಯಾಕ? ಅಮ್ಮ ನಾನು ಹೊಡೆದಿಲ್ಲಮ್ಮ, ಸುಳ್ಳು ಹೇಳಕತ್ತಾನ ಅವನು. ಇಲ್ಲಮ್ಮ ನಾನು ಸುಳ್ಳು ಹೇಳತ್ತಿಲ್ಲ, ಅವನ ಸುಳ್ಳು ಹೇಳಕತ್ತಾನ, ಬೇಕಂದ್ರೆ ಕೇಳು. ಚಿಂಟು ನೀ ಹೊಡೆದಿದ್ದು ನಾನು ನೋಡೇನಿ, ಸುಮ್ಮನೆ ನಿಜ ಒಪ್ಕೋ. ಎದಕ್ಕೆ ಹೊಡೆದ್ಯಾ ಹುಡುಗ? ಅವನ ಹೊಡೆದಮ್ಮ, ಅದಕ್ಕೆ ನಾ ಹೊಳ್ಳಿ ಹೊಡೆದೆ. ನೀನ್ ಯಾಕೆ ಹೊಡೆದ ನಿಮ್ಮ ಅಣ್ಣಗ? ಇಲ್ಲಮ್ಮ ನಾ ಏನು ಮಾಡಿಲ್ಲ, ಸುಳ್ಳು ಹೇಳಕತ್ತಾನ ಅವನು. ಅಯ್ಯೋ ಸುಮ್ಮನಿರ್ರಿ ಸಾಕು, ಎಷ್ಟು ಜಗಳ ಮಾಡ್ತಿರೋ ಏನೋ. ನೀನು ಕೇಳಿದ್ರೆ ಅವನ ಮೇಲೆ ಹಾಕ್ತಿದಿ, ಅವನಿಗೆ ಕೇಳಿದ್ರೆ ನಿನ್ನ ಮೇಲೆ ಹಾಕ್ತಾನ. ಸುಮ್ಮನಿರ್ರಿ, ಎಕ್ಸಾಮ್ ಚಾಲು ಆಗ್ಯಾವ, ಓದ್ಕೋರಿ ಅಂತ ಅಂದ್ರೆ ಬರೀ ಜಗಳ ಮಾಡ್ತಾರ. ಏಯ್ ನಾಳೆ ನಿಂದು ಯಾವ ಪೇಪರ್ ಐತಾ? ಇಂಗ್ಲೀಷ್ ಅಮ್ಮ. ಓದ್ಕೊಳ್ಳೋದು ಬಿಟ್ಟು ಏನು ನಿಂದು ಟಿವಿ ನೋಡ್ಕೊಂಡು ಕುತ್ಕೊಂಡಿ? ಸುಮ್ಮನೆ ಓದ್ಕೋರಿ. ಜಗಳ ಮಾಡಿದ್ರೆ ನೋಡ್ ಚಿಂಟು, ನೀನಾರು ಜಗಳ ಮಾಡ್ರೆ ನೀನು ಹಾಸ್ಟೆಲಿಗೆ ಹಾಕ್ತಾನೆ, ನೆನಪಿರ್ಲಿ. ಹೆಂಗಾತು ನಾನು ಹೆಂಗ್ ಬೈಸಿದೆ ಅಮ್ಮ ಕಡೆ ನಿಂಗೆ? ಅಮ್ಮ ನಂಗೆ ಅಣಗ್ಸಕತ್ತ ನೀವ್ನ? ಇಲ್ಲಮ್ಮ ನಾ ಅಣಗ್ಸಿಲ್ಲ. ಅಮ್ಮ ನಿಜವಾಗ್ಲೂ ಅಣಗ್ಸಕತ್ತಾನ, ಹೆಂಗಾತ ಅಮ್ಮ ಕಡೆ ಹೆಂಗ್ ಬೈಸಿದೆ ಅಂತ ಹೇಳಿ. ಅಮ್ಮ ನಾ ಅಣಗ್ಸಿಲ್ಲಮ್ಮ, ಇವನ ನನಗೆ ಹಿಂಗ ಒಂಥರ ಮಾಡಿ ಕಣ್ಣು ನೋಡಕತ್ತಾನ. ಪಿಂಟು ಎಷ್ಟು ಸುಳ್ಳು ಹೇಳ್ತೀಯೋ ನೀನು? ಹೌದು ನಾನು ಹಂಗೆ. ಯಪ್ಪ ನಿಂದೊಂದು ಕಾಟ ಏನ್ ಮಾಡೋಕೆ ನನಗಂತೂ ಗೊತ್ತಾಗಕತ್ತಿಲ್ಲ ನೋಡು. ನೀನೇನಾರ ತಪ್ಪು ಮಾಡಿದ್ರೆ ನಾನೇ ಬೈಸ್ಕೋಬೇಕು, ನನ್ಗೇನಾರ ಮಾಡಿದ್ರೆ ನಾನೇ ಬೈಸ್ಕೋಬೇಕು. ಒಟ್ಟು ನಾ ದೊಡ್ಡನ ಅಂತ ಹೇಳಿ ಎಲ್ಲದಕ್ಕೂ ನನಗೆ ಎಲ್ಲರೂ ಬೈತಾರ ನೋಡು. ರಿಮೋಟ್ ಕೊಡು ಸುಮ್ಮನೆ. ಚಿಂಟು ರಾಜು ಬಾ ಒಳಗ. ಪಿಂಟು ನಮ್ಮ ಮನೆಗೆ ಆಡಕ್ ಬರ್ತಿ? ಅಮ್ಮ ಅಣ್ಣ ರಾಜು ಅಣ್ಣಾರ ಮನೆಗೆ ಆಟ ಆಡಕ್ ಹೊಂಟಾನ ನೋಡ. ಯಪ್ಪ ಏನೋ ಮರೆಯ ಇದೆ, ನಮ್ಮ ತಮ್ಮೊಬ್ಬನ ಏನ್ ಕಾಡ್ತಾನೋ ಏನ್ ನನಗೆ. ಏ ಬಾರೋ ಏನಾಗಲ್ಲ. ಚಿಂಟು ಎಲ್ಲೇ? ಆಂಟಿ ನಾನೊಂದು ಸ್ವಲ್ಪ ತನ ನಮ್ಮ ಮನೆಗೆ ಆಟ ಆಡಕ್ಕೆ ಕರ್ಕೊಂಡು ಹೋಗ್ಬಿಡ್ತೇನ್ರಿ. ಬ್ಯಾಡೋ, ನಾಳೆ ಎಕ್ಸಾಮ್ ಐತಿ, ಏನು ಓದ್ಕೊಂಡಿಲ್ಲ ಅವನು. ಅಮ್ಮ ಪ್ಲೀಸ್ ಅಮ್ಮ, ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬರ್ತೇನಮ್ಮ. ನಂದೆಲ್ಲ ಓದೋದು ಆಗೈತಿ, ಬೇಕಂದ್ರೆ ನೀ ಕ್ವಶನ್ ಕೇಳ, ನಾನು ಹೇಳ್ತೇನೆ ಉತ್ತರ. ನೋಡ್ ಚಿಂಟು ಏನು ಬೇಡ, ನಿಮ್ಮ ಪಾಪ ಬೈತಾರ. ಅಮ್ಮ ಪ್ಲೀಸ್ ಅಮ್ಮ, ಬೇಕಂದ್ರೆ ನೀನೇ ಹೇಳಿ ಎಷ್ಟು ಗಂಟೆಗೆ ಬರಲಿ ಅಂತ ಹೇಳಿ ನಾನು ಬರ್ತೇನೆ ಪ್ಲೀಸ್ ಅಮ್ಮ. ಸರಿ ಆತ್ ತಗೋ, ಜಲ್ದಿ ಬಾ. ಅಣ್ಣ ನಾನು ಬರ್ತೇನಾ? ಬೇಡಪ್ಪ ನೀ ಮನೆಯಾಗಿರ, ಟಿವಿ ಐತಲ್ಲ ನೋಡ್ಕೊಂಡು ಕುಂದೋರು. ನಿಂದು ಏನದ ಛೋಟಾ ಭೀಮ್ ಪ್ಲೀಸು. ಅಮ್ಮ ಇನ್ ಪಿಂಟುನ ನನ್ನ ಜೊತೆ ಬರತ್ತ ನೋಡ. ಪಿಂಟು ನೀನೇನು ಬೇಡ, ಮನೆಯಾಗಿರ, ಅವನೊಬ್ಬನೇ ಹೋಗಿ ಬರಲಿ. ಏ ನೀ ಮೊದಲು ಹೋಗೋ, ನಾ ಬಾಗಿಲು ಹಾಕೋತೀನಿ. ನಾನು ಹೋಗ್ತೇನಮ್ಮ. ಏ ಬೇಡ ಬಾಯಿಲೆ. ನಾನು ಹೋಗ್ತೇನೆ, ಅವನಿಂದ ತಡಿಯೋ ಅಣ್ಣ ಬಂದೆ. ಏ ಎಲ್ಲಿ ಹೊಂಟಿರೋ, ಹೋಗ್ಬೇಡ ಬಾಯಿಲೆ, ಒಳಗೆ ಬಾ. ನಂಗೆ ಎಲ್ಲೂ ಹೊರಗೆ ಕಳ್ಸೋದಿಲ್ಲ, ಅವಂಗ ಬರಿ ಹೊರಗೆ ಕಳಿಸ್ತೀರಿ. ಇಲ್ಲಪ್ಪ ಇಲ್ಲೇ ಇರು, ಸಾಯಂಕಾಲ ಕರ್ಕೊಂಡು ಹೋಗ್ತೇನೆ ನಾನು ಹೊರಗಾತ. ಬೇಡ ಬರೀ ಅವನಿಗೆ ಕಳಿಸ್ತೀರಿ ಹೊರಗ, ನಾನು ಯಾವಾಗಲೂ ಮನ್ಯಾಗ ಇರಬೇಕು. ಪಪ್ಪನ ಅವನಿಗೆ ಕರ್ಕೊಂಡು ಹೋಗ್ತಾರ, ನೀನು ಅವಂಗ ಅಂಗಡಿಗೆ ಕಳಿಸ್ತಿದ್ದಿ, ಅವ್ನ ಫ್ರೆಂಡ್ಸ್ ಅವಂಗ ಕರ್ಕೊಂಡು ಹೋಗ್ತಾರ. ನನಗೆ ಮಾತ್ರ ನಾ ಯಾವಾಗಲೂ ಮನ್ಯಾಗ ಇರಬೇಕು. ನಿನ್ನ ಫ್ರೆಂಡ್ಸ್ ಬರ್ತಾರಲ್ಲ ಅವಾಗ ನಿನಗೂ ನಾನು ಕಳಿಸ್ತೇನೆ ಆತ. ಅವಾಗ ಏನಿಲ್ಲ, ನನ್ನ ಫ್ರೆಂಡ್ಸ್ ಯಾರು ಬರಂಗಿಲ್ಲ, ಯಾರ ಮನೆಗೂ ಕಳ್ಸೋದೇ ಇಲ್ಲ. ಎಲ್ಲರೂ ಸಣ್ಣವರು ಅಂತೇಳಿ ಅವ್ರ ಮನ್ಯಾಗ ಇಟ್ಕೋತಾರ. ಇಲ್ಲಪ್ಪ ನೀನು ಇನ್ನೂ ಸ್ವಲ್ಪ ದೊಡ್ಡವನಾಗ್ತಿಲ್ಲ, ಅವಾಗ ನಿನ್ನ ಫ್ರೆಂಡ್ಸು ಬರ್ತಾರ, ನೀನು ನಿನ್ನ ಫ್ರೆಂಡ್ ಮನೆಗೆ ಹೋಗ, ಅವಾಗ ನಿನಗೂ ಬಿಡ್ತೇನೆ. ಈಗ ಮನೆಯಾಗಿರೋಪ್ಪ. ಖರೇನಾ? ಹಂಗಾರೆ ನಾ ಟಿವಿ ನೋಡ್ತೀನಿ. ಸರಿ, ಸ್ವಲ್ಪ ತನ ಟಿವಿ ನೋಡ, ಆಮೇಲೆ ಅವನು ಬರ್ತಾನೆ. ಆತಪ್ಪಿ ಜಾಣ ಮುರಿ ಹೋಗು ಬಂಗಾರ. ನಂಗೆ ಹೊಟ್ಟೆ ಶಾತೈತಿ, ಏನಾರ ಕೊಡು ತಿನ್ನಾಕ. ಬಾ ಅಡುಗೆ ಆಗೈತಿ, ಊಟಕ್ಕೆ ನೀಡ್ತೇನೆ, ಊಟ ಮಾಡಂತಿ ಬಾ. ನಂಗೆ ಊಟ ಬೇಡ, ಏನಾರ ತಿನ್ನಾಕ ಕೊಡು. ಹೊಟ್ಟೆ ಹಸಿದ್ರ ಅನ್ನ ಊಟ ಮಾಡು, ಅದು ಬಿಟ್ಟು ಅದು ಬೇಡ ಬಿಸ್ಕೆಟ್ ಕೊಡು ಚಿಪ್ಸ್ ಕೊಡು ಅಂದ್ರೆ ಹೊರಗೂ ಕಳ್ಸಲ್ಲ. ಏನಾರು ತಿನ್ನಾಕ ಕೇಳಿದ್ರೆ ತಿನ್ನಾಕು ಕೊಡೋದಿಲ್ಲ.
ಯಪ್ಪ ನಿಮ್ಗೆ ಎದಕ್ಕರ ಶಾಲಿ ಸೂಟಿ ಕೊಡ್ತೈತನ ಅನ್ನಿಸ್ಬಿಡ್ತೈತೆ ನೋಡು. ಸುಮ್ಮನೆ ಇಡೀ ದಿವಸ ಸ್ಕೂಲಿಗೆ ಹೋದ್ರಂದ್ರೆ ಆರಾಮ್ ಇರ್ತೈತಿ ಮನಿ ತಣ್ಣಗ. ಮನ್ಯಾಗಿದ್ರೆ ಇಬ್ರು ಈ ನಮ್ನಿ ಜಗಳ ಹಚ್ಚಿ ಬಿಡ್ತೀರಿ ನೋಡು. ಅವ್ನು ಹೊರಗೆ ಹೋದ್ರೆ ನಿಂದು ಜಗಳ, ನಿಂದಿದ್ರೆ ಅವಂದು. ನನಗೆ ರಗ್ಗಡ್ ಆಗ್ಬಿಟ್ಟೈತೆ ನೋಡು. ಸ್ವಲ್ಪ ತನ ಕುಂದ್ರು, ಈಗ ಏನಾರು ತೊಗೊಂಬಂದು ಕೊಡ್ತೇನೆ ತಿನ್ನುವಂತಿ. ಸರಿ. ನಿಮ್ಮ ಮನೆ ಒಳಗೂ ಹಿಂಗೆ ನಡೀತೈತೇನ್ರಿ? ಹೌದಾಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಾಗ ಬರೆದು ಹಾಕ್ರಿ. ಹೆಚ್ಚು ಕಮ್ಮಿ ಇದು ನಮ್ಮ ಮನೆ ಒಳಗೆ ನಡೆಯೋದು ವಿಷಯನ ರೀ ದಿನಾಲು. ಇನ್ನು ಎಕ್ಸಾಮ್ ಮುಗೀತಂದ್ರೆ ಶಾಲೆ ಸೂಟಿ ಆಕೈತಲ್ಲ, ಅವಾಗ ಎಲ್ಲರ ಮನೆ ಒಳಗೂ ಆಗೋದು ನನಗನ್ಸಿದ ಮಟ್ಟಿಗೆ. ಹೌದಲ್ರಿ? ಯಾರ್ಯಾರ ಮನ್ಯಾಗ ಹಿಂಗಿರ್ತೈತಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಿಮ್ಮ ಮನೆ ಒಳಗೆ ಹೆಂಗೆ ಅಂತೇಳಿ. ಏನ್ ಬೇಕ್ರಿ ಅಮ್ಮ? ಏನಿಲ್ಪ, 1-2 kg ಉಳ್ಳಾಗಡ್ಡಿ, 1 kg ಬದ್ನಿಕಾಯಿ, ಮತ್ತು 1 kg ಟಮಾಟಿ ಕೊಡು. ಏನ್ ಬೇ ಅಮ್ಮ, ಎಲೆಕ್ಟ್ರಾನಿಕ್ ಅಂಗಡಿಗೆ ಬಂದು ಕಾಯಿಪಲ್ಯ ಕೇಳಾಕತ್ತಿಯಲ್ಲ? ಗೊತ್ತೈತಿಲ್ಪ, ಮತ್ತೆ ಏನು ಬೇಕಂತ ಕೇಳ್ತಿಯಲ್ಲ? ನಾ ಕೇಳಿದ್ದು ತಪ್ಪಾತ್ ಬಿಡು. ಯಮ್ಮ, ಫ್ರಿಜ್ ಬೇಕಾ, ವಾಷಿಂಗ್ ಮಷಿನ್ ಬೇಕಾ, ಟಿವಿ ಬೇಕಾ, ಏನ್ ಬೇಕು ಹೇಳ್ರಿ? ಹಂಗೆ ಕೇಳಪ್ಪ, ನಮ್ಗೆ ವಾಸರ್ ಮಸಾರ್ ಬೇಕು. ಏನ್ ಬೇ ಅಮ್ಮ? ಅದನಪ್ಪ, ಎಲ್ಲ ಕೊಳಿಯಾಗಿ ದರ್ಬಿ ಎಲ್ಲ ಹಾಕಿದ್ರೆ ತಾನ ಒಗದು ಹಿಂಡಿ ಒಣ ಹಾಕ್ಬಿಡ್ತಂತಲ್ಲ ಅದು. ಓ, ವಾಷಿಂಗ್ ಮಷೀನಾ? ಅದ ವಾಸರ್ ಮಸರ್. ಎಷ್ಟು ಕೆಜಿ ಕೊಡ್ಲಿರಿ? ಎಷ್ಟು ಕೆಜಿ ಕೊಡ್ಲಿ ಅಂತ ಕೇಳಕತ್ತಾನಲ್ಲ ಇವ. ಏನಪ್ಪ, ಆ ವಾಸರ್ ಮಸರ್ ಕೆಜಿದ್ ಬರ್ತೈತೆ? ಅಂದ್ರ ರೀ, ನೀವು ಎಷ್ಟು ಕೆಜಿದ್ ಅರ್ಬಿ ಹಾಕಂತದ್ ಬೇಕ್ರಿ? ಅಯ್ಯ, ನೀ ಎಷ್ಟು ಕೆಜಿದ ಅರ್ಬಿ ಹಾಕದ್ ಬೇಕಂತ ಕೇಳಿದ್ರೆ ನಾ ಏನ್ ಹೇಳಪ್ಪ? ನಾವೇನು ತೂಕ ಮಾಡಿ ಅರ್ಬಿನ ಒಗ್ಯಾಕ ಹಾಕೋಣ? ನೀವು ವಾಸರ್ ಮಸರ್ ಜೊತೆಗೆ ನೀವು ತೂಕ ಮಾಡೋ ಮಷೀನು ಕೊಡ್ತೀರಾ? ತೂಕ ಮಾಡಿ ಅರ್ಬಿನ ಮಷೀನಿಗೆ ಹಾಕಕ್ಕ